ಎಲ್ರಿಗೂ ಸ್ವಾಗತ ಡಿಸೈರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಎಲ್ರಿಗೂ ಟ್ರಕ್ ಲೈಫ್ 5ನೇ ಪಾರ್ಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಬಂದೇವ, ನಮ್ಮ ಗಾಡಿ ಫೈನಲಿ ಅನ್ಲೋಡಿಂಗ್ಗೆ ಬಂದಿದೆ. ಬಟ್ ಲೇಬರ್ಗಳು ಇನ್ನೂ ಬಂದಿಲ್ಲ. ಸೊ ಅದರಿಂದ ವೆಯ್ಟ್ ಮಾಡಂತ ಹೇಳಿದ್ದಾರೆ. 10 ಗಂಟೆಗೆ ಅದು ಬರ್ತೀರಂತ ಹೇಳಿದ್ದಾರೆ. ಸೊ ಅದರಿಂದ ನಮ್ಮ ಗಾಡಿನ ಬೇರೆ ಒಂದು ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದೇವೆ. ಸೊ ವೆಯ್ಟ್ ಮಾಡಿ ಮುಂದಿನ ಭಾಗನ ತೋರಿಸ್ತೀನಿ. ಫೈನಲಿ ನಮ್ಮ ಗಾಡಿ ಅನ್ಲೋಡಿಂಗ್ ನಿಲ್ಸವ. ಸೊ ಈ ನಮ್ಮ ಕಾರ್ಬಾರನ ನೋಡ್ರಿ, ಒಟ್ಟಿನಲ್ಲಿ ಎಲ್ಲ ಹರದ 12 ಆಗ್ಯದ್ರಿ. ಎಲ್ಲ ಬೆವರಾಕತ್ತಾನ್ರಿ. ಇಷ್ಟು ಬೆವರು ಯಾವತ್ತೂ ನೋಡಿಲ್ಲ ನೋಡ್ರಿ ಅವ. ಸೊ ಇಷ್ಟೆಲ್ಲ ಕಷ್ಟಪಟ್ಟನ್ರಿ ಅಣ್ಣ. ಹೆಂಗೆ ಅನ್ನಿಸ್ತೆ ನಿನಗೆ ಈ ಟ್ರಿಪ್? ಎಲ್ಲಾರ ಕಡೆ ಹೋಗ್ರಿ, ಕಡೆ ಅಹಮದಾಬಾದ್ ಕಡೆ ಯಾವತ್ತು ಬರಬೇಡ್ರಿ. ಯಾಕಂದ್ರೆ ಭಾಳ ಹೈರಾಣ ಐತಿ. ನೀರಿನ ಬಾಟಲ್ಸ್ ಅದಕ್ಕೆ ಕಾಟ ಮಾಡೋತ್ನಾಗ ಈಡಾಕ್ ಕೊಡಲ್ರಿ, ತಗೊಂತಾರ. ಅದ್ರ ಸಂಬಂಧ ತಿಳಿದ್ರಿ. ಸೊ ಇವ್ರ ನನ್ನ ಕ್ವಶನ್ಗೆ ಇವ್ರ ಆನ್ಸರ್ ಹೇಳ್ಯಾರಿ. ಸೊ ಎಲ್ಲ ಕಡೆ ಲೋಡ್ ಮಾಡಿಸ್ರಿ, ಬಟ್ ಈ ಅಹಮದಾಬಾದ್ ಅನ್ನೋದು ಐತಲ್ರಿ, ಈ ಕಡೆ ಯಾವತ್ತೂ ಲೋಡ್ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ನೀರಿನ ಬಾಟ್ಲು ಕೂಡ ಆಟ ಮಾಡುವಾಗ ತೆಗೆದಿಡಕ್ಕೆ ಹೇಳ್ತಾರೆ. ಸೊ ಇದೇ ಎಲ್ಲ ಪರಿಸ್ಥಿತಿ ಈ ಕಡೆ. ಯಾರು ಬರುವಾಗ ಸ್ವಲ್ಪ ವಿಚಾರ ಮಾಡಿ ಬರ್ರಿ. ನಮ್ಮ ಅನ್ಲೋಡಿಂಗ್ ಇವಾಗ ಸ್ಟಾರ್ಟ್ ಮಾಡತ್ತಾರೆ. ನಾವು ಇದೇ ಗೋಡೌನಲ್ಲಿ ಅನ್ಲೋಡಿಂಗ್ ಮಾಡತ್ತೀವಿ. ಇದು ಎಂಜಿನ್ಗಳ ಸ್ಪೇರ್ ಪಾರ್ಟ್ಸ್ ರೆಡಿ ಮಾಡ್ತಾರೆ ಇಲ್ಲಿ. ಎಂಜಿನ್ಗಳ ಬ್ಲಾಕ್ ರೆಡಿ ಮಾಡಿ ಇಲ್ಲಿ ಕೊಡ್ತಾರೆ. ಮತ್ತು ಇದೇ ಫ್ಯಾಕ್ಟ್ರಿ ಒಳಗೆ ನೋಡ್ರಿ ಅನ್ಲೋಡಿಂಗ್ ಮಾಡತ್ತಾರೆ ಗಾಡಿಯಿಂದ. ಸೊ ಒಂದು 2-3 ಅವರ್ಸ್ ಆಗುತ್ತೆ ಅನ್ಲೋಡಿಂಗ್ ಆಗೋಕ್ಕೆ. ಸೊ ಅಲ್ಲಿ ತನಕ ಬೆಸ್ಟ್ ನಿದ್ದೆ ಮಾಡಿ ಸಂಜೆಗೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಊಟದ ವ್ಯವಸ್ಥೆ ಅದು ಏನು ಅಂದ್ರೆ ಸರಿಯಾಗಿರಲ್ಲ. ಅದಕ್ಕೆ ನಾವು ಜಿಮ್ ಪಾಪ್ಸ್ನ ತಿನ್ನಕಂತ ತಂದಿದ್ವಿ. ಸೊ ಇವಾಗ ತಿನ್ಬೇಕಂತ ಕೂತೇವ. ನಮಸ್ಕಾರ ಎಲ್ರಿಗೂ, ಗುಡ್ ಈವ್ನಿಂಗ್. ನಮ್ಮ ಗಾಡಿ ಅಂತೂ ಫೈನಲಿ ಅನ್ಲೋಡ್ ಆಯಿತು. ಸೊ ಇವಾಗ ನೋ ಎಂಟ್ರಿ ಇದೆ. ಅದಕ್ಕೆ ನಾವು ರಾತ್ರಿ 10 ಗಂಟೆಗೆ ಇವಾಗ ಇಲ್ಲಿಂದ ಜಾಗನ ಬಿಡ್ತೀವಿ. ಸೊ ರಾತ್ರಿ 10 ಗಂಟೆ ತನಕ ವೆಯ್ಟ್ ಮಾಡಬೇಕು. ಇನ್ನು 5 ಅವರ್ಸ್ ಇದೆ. ಸೊ 10 ಗಂಟೆ ಆದಮೇಲೆ ನಾವು ಇಲ್ಲಿಂದ ಜಾಗ ಬಿಡ್ತೀವಿ, ಮತ್ತೊಂದು ಲೋಡಿಂಗ್ಗೆ ಹೋಗ್ತೀವಿ. ಸೊ ನಾಳೆ ನಮ್ಮ ಗಾಡಿನ ಲೋಡ್ ಆಗುತ್ತೆ. ನಾಳೆ ಈವ್ನಿಂಗ್ ನಾವು ಇಲ್ಲಿಂದ ಗುಜರಾತ್ದಿಂದ ಅಹಮದಾಬಾದಿಂದ ನಾವು ಬಿಜಾಪುರ್ಗೆ ಹೋಗ್ತೀವಿ. ನಿಜ ಹೇಳ್ಬೇಕಂದ್ರೆ ಇವತ್ತಿಗೆ ಬರೀ ನಾವು ಬಂದ 8 ದಿನ ಆತ್ರಿ. 8 ದಿನದಲ್ಲಿ ಬರೋಬ್ಬರಿ ಜಳಕ ಮಾಡಿದ್ದು 2 ದಿನ. ನಾವು ಇವತ್ತಿಗೆ ಬಂದು 8 ದಿನ ಆತ್ರಿ. ಬರೀ ಈ ಟ್ರಕ್ ಚಾಲಕರ ಕಷ್ಟ ಈ ಥರ ಇರ್ತದ್ರಿ. ಎಷ್ಟೇ ಆದರೂ ಒಂದು ಹೊಟ್ಟೆಗೋಸ್ಕರ ನಾವು ದುಡ್ತೀವಿ ಅಂದ್ರೆ ಎಲ್ಲನೂ ಸಹನೆ ಮಾಡಲೇಬೇಕ್ರಿ. ನನಗೆ ದುಡಿಯೋಕ್ಕಾಗಲ್ಲ, ಸಹನೆ ಮಾಡೋಕ್ಕಾಗಲ್ಲ ಅಂದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ಫೈನಲಿ ನಮ್ಮ ಗಾಡಿ ಅನ್ಲೋಡ್ ಆಯಿತು. ಇವಾಗ ನಾವು ಹೊಂಟೇವ ಮೊರ್ಬಿಗ. ಯಾಕಂದ್ರೆ ಇವಾಗ ಹೊಸ ಲೋಡಿಂಗ್ ಮಾಡ್ಸಕ್ಕೆ ಹೊಂಟೇವು ಗಾಡಿ. ಇಲ್ಲಿಂದ ಇವಾಗ ಅಹಮದಾಬಾದ್ ಬಿಡಾಕತ್ತೀವಿ. ಜಸ್ಟ್ ನಮ್ಮ ಗಾಡಿ ಎಲ್ಲ ಅನ್ಲೋಡ್ ಆಯಿತು. ಇವಾಗ ಹೊಂಟೇವ ಮೊರ್ಬಿಗ. ಅಲ್ಲಿ ಲೋಡ್ ಮಾಡಿಸ್ತೀವಿ. ಅಲ್ಲಿಂದ ಡೈರೆಕ್ಟ್ ಹೊಸಪೇಟೆ. ನಮ್ಮ ಡಾರ್ಲಿಂಗ್ ಹೊಂಟಾಳ ನೋಡ್ರಿ, ಇಲ್ಲೇ ನೋಡ್ಬೋದು ನೀವು, ಕಾಣಿಸ್ತೈತಿ. ಫೈನಲಿ ನಾವು ಅಹಮದಾಬಾದ್ ಬಿಡಾಕತ್ತೀವಿ ನೋಡ್ರಿ. ಮಳೆ ಬರಾಕತ್ತೈತೆ ಜಿಟಿ. ಆ್ಯಂಡ್ ಇವಾಗ ಹೊಂಟೇವ. ನಾಳೆಗೆ ಲೋಡ್ ಮಾಡಿಸ್ತೀವಿ ಗಾಡಿ ಮಾರ್ನಿಂಗ್. ಎದ್ದ ತಕ್ಷಣ ಇವಾಗ ನೋಡ್ರಿ ನಾವು ಸಿಟಿನ ಎಕ್ಸೈಟ್ ಮಾಡತ್ತೀವಿ. ಇದೆ ನೋಡ್ರಿ, ಪೊಲೀಸ್ ಒಂದು 200 ರೂಪಾಯಿ ಫೈನ್ ಹಾಕ್ದ, ನೋ ಎಂಟ್ರಿ ಅಂತ. ಆದ್ರೆ ಏನು ನಶೀಬ್ ಖರಾಬ್ ಅಂತ ತಿಳ್ಕೊಳ್ಳೋದು. ಯಾಕಂದ್ರೆ ಅವನಿಗೂ ಪಾಪ ಹೆಂಡತಿ ಮಕ್ಕಳು ಕಾಯ್ದಿರ್ತಾರೆ ಪಿಜ್ಜಾ ಬರ್ಗರ್ ತಿನ್ನಾಕ. ಸೊ ಅದರಿಂದ ನಮ್ಗೆ ಏನೋ ಬೇಜಾರು ಅನ್ನಿಸ್ತ. ಅದರಿಂದ 200 ರೂಪಾಯಿ ಕೊಟ್ಟು ಬಂದೆ. ಮನೇಲಿ ರಾತ್ರಿ ಆಗ್ಯದಂತ ಆಮ್ಲೆಟ್ ತಿನ್ನಾಕತ್ತೀವ್ರಿ. ಇವಾಗ ನಮ್ಮ ಸುಜಿತ್ ಅಣ್ಣವ್ರು ಮೀಟ್ ಆಗ್ಯಾರ್ರಿ. ಆ್ಯಂಡ್ ಅಲ್ಲಿ ನೋಡ್ರಿ ಅವ ಇವಾಗ ಹ್ಯಾಪಿ ಆಗ್ಯಾನ. ಮುಂಜಾನೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಮುಂಜಾನೆ ಚಹಾ ಕುಡಿದ್ವಿ. ಆ್ಯಂಡ್ ನಮ್ಮ ಕಾರ್ಬಾರನ್ನ ಇವಾಗ ನೋಡ್ರಿ ತಲೆ ಮ್ಯಾಗ ಕೈ ಇಡಾಕತ್ತಾನೆ. ಯಾಕಂದ್ರೆ ಫುಲ್ ರಾತ್ರಿ ಎಲ್ಲ ಜರ್ನಿ ಮಾಡ್ಯಾನ ನೋಡ್ರಿ ನಿಜ ಹೇಳ್ಬೇಕಂದ್ರೆ. ಆ್ಯಂಡ್ ನಮ್ಮ ಇವ್ರ ಸುಜಿತ್ ಆ್ಯಂಡ್ ಸುಜಿತ ಇಲ್ಲಿ ನಮ್ಮ ಗಾಡಿಗಳನ್ನು ಲೋಡಿಂಗ್ ಮಾಡಾಕತ್ತೀವಿ. ಅಲ್ಲಿ ಲೋಡ್ ಮಾಡತ್ತೀವಿ, ಉಸಕ್ ತುಂಬಾಕತ್ತೀವಿ. ಅಂಕಲೇಶ್ವರ ಟು ಹೊಸಪೇಟೆಗ ಉಸಕ್ ತಗೊಂಡ್ ಹೋಗ್ತೀವ್ರಿ. ಅಂಡ್ ಮೊದಲ ನಮ್ಮ ಸುಜಿತ್ ಅನ್ನೋರ್ ಗಾಡಿ ಲೋಡ್ ಮಾಡ್ಸಕತ್ತಾರ. ಅದು ಆದ್ಮೇಲೆ ನಮ್ಮ ಗಾಡಿನ ಲೋಡ್ ಮಾಡಿಸ್ತಾರೆ ನೋಡ್ರಿ. ಇದೇ JCB ಲೋಡ್ ಮಾಡಿಸ್ತಾರೆ. ಅಂಡ್ ಫುಲ್ ಗಿಜಿ ರಾಡಿ ಆದ್ರಿ, ಮಜಾ ಬರಾಕತ್ತಿದ್ರಿ ಟೈರ್ಗಳಿಗೆ. ಫೈನಲಿ ಸುಜಿತ್ ಅಣ್ಣನ ಗಾಡಿ ಲೋಡ್ ಐತ್ ನೋಡ್ರಿ. ಇವಾಗ ರಿವರ್ಸ್ ತಗೊಳತಾನ ಸುಜಿತ್ ಅಣ್ಣ. ಅಂಡ್ ಕಾಟಾ ಮೇಲೆ ಇವಾಗ ಗಾಡಿ ಹಾಕೊಂಡು ರಿಟರ್ನ್ ಚೆಕ್ ಮಾಡ್ಕೊಂಡು ಬರ್ಬೇಕು. ಇಲ್ಲಿ ನಮ್ ಕ್ಯೂನ್ ಕೂಡ ಲೋಡಿಂಗ್ ಮಾಡಾಕತ್ತಾರ. ಇವಾಗ ನಮ್ ಗಾಡಿ ಕೂಡ ಲೋಡ್ ಮಾಡಾಕತ್ತಾರ ನೋಡ್ರಿ. ಈ ತರ ಲೋಡ್ ಮಾಡ್ತಾರೆ ಗಾಡಿಗಳನ್ನ ಈ ಕಡೆ. ಸೊ ಕಾರ್ಬಾರಿ ಮ್ಯಾಲ್ ಕುತ್ಕೊಂಡು ಹ್ಯಾಂಗ್ ನೋಡತ್ತ ನೋಡ್ರಿ, ಯಾವ ತರ ಲೋಡಿಂಗ್ ಮಾಡ್ತಾರಂತ ಚೆಕ್ ಮಾಡ್ಕೋತ ಕೂತಾನೆ. ಅಂಡ್ ಈ JCBನು ಆ ಥರನೇ ಅವ ನೋಡ್ಕೋತ ಕೂತಾನ. ಅದೇ ಟೈಪ್ ಲೋಡ್ ಮಾಡಾಕತ್ತಿದ್ರಿ. ಆ್ಯಂಡ್ ನಮ್ಮ ಗಾಡಿ ಕೂಡ ಫೈನಲಿ ಲೋಡ್ ಆಯಿತು. ಇವಾಗ ಕಾಟದ್ಮೇಲೆ ಅದನ್ನು ಗಾಡಿ ತೊಗೊಂಡು ಹೋಗ್ತೀವಿ. ಈ ಥರ ಒಂದು ಎಡಿಟಿಂಗ್ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೆವು ಕರ್ನಾಟಕ ಕಡೆ.
ಅದ್ರಾಗ ನಮ್ಮ ದೋಸ್ತನ ಗಾಡಿ ಇಲ್ಲಿ ಖರಾಬ್ ಆಯ್ತು. ಸೊ ನಾವು Exclusive SNN. ಇಲ್ಲಿ ನಮ್ ಗಾಡಿನ ಲೋಡ್ ಮಾಡಿಸಿ ಸ್ವಲ್ಪ ಮತ್ತೆ ಒಂದು 500 kg ಜಾಸ್ತಿ ಐತಂತದ ಕಮ್ಮಿ ಮಾಡ್ಸಕಂತ ಗಾಡಿ ಹೊರಟಿತ್ತು. ಸೊ ಅಷ್ಟರಲ್ಲಿ ನಮ್ ಗಾಡಿ ಎಕ್ಸೆಲ್ ಕಟ್ ಆಗಿ ಹೋಯ್ತು. ಫುಲ್ ಬೇಜಾರಾಯ್ತು. ಯಾಕಂದ್ರ ಎಲ್ಲಾ ಲೋಡ್ ಮಾಡಿಸಿ ಸ್ವಲ್ಪ ಟೈಮ್ ಅಲ್ಲಿ ನಾವು ಜಾಗನ ಬಿಡ್ತಿದ್ವಿ. ಸೊ ಅಷ್ಟರಲ್ಲಿ ಗಾಡಿ ಎಕ್ಸೆಲ್ ನ ಕಟ್ ಆಯ್ತು. ತುಂಬಾ ಬೇಜಾರಾಯ್ತು. ಯಾಕಂದ್ರ ನಮ್ ಜೋಡಿನೇ ಬಂದಿದ್ದು ಗಾಡಿ, ನಮ್ ಜೋಡಿನೇ ಹೊರಟಿತ್ತು. ಫುಲ್ ಬೇಜಾರಾಯ್ತು. ಏನ್ ಮಾಡಕ್ ಆಗಲ್ಲ. ನಮ್ಮ ಟೈಮ್ ಸರಿಯಾಗಿದ್ರೆ ಎಲ್ಲಾನು ಸರಿಯಾಗಿರುತ್ತೆ. ಬಟ್ ನಮ್ ಟೈಮ್ ಸರಿಯಾಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಎಲ್ಲ ಡ್ರೈವರ್ಸ್ ಗಳಿಗೆ ಹೇಳೋದು ಒಂದೇ ಮಾತು, ಯಾರು ಕೂಡ ಚಿಂತೆ ಮಾಡಬೇಡಿ. ಯಾಕಂದ್ರೆ ನಮ್ ಟೈಮ್ ಸರಿಯಾಗಿದ್ರೆ ನಮ್ ಗಾಡಿ ಕೂಡ ನಮ್ ಜೊತೆ ಸರಿಯಾಗಿರುತ್ತೆ. ನಮ್ ಟೈಮ್ ಸರಿಯಾಗಿಲ್ಲ ಅಂದ್ರೆ ಯಾವ್ದು ಏನು ಮಾಡಿದ್ರು ಏನು ಮಾಡಕ್ ಆಗಲ್ಲ. ನಮ್ಮ ಈ ಮಿನಿ ಬ್ಲಾಗ್ ನ ನಿಮ್ಗೆ ಇಷ್ಟ ಆದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮ್ ಸಬ್ಸ್ಕ್ರೈಬ್ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ. ಇಲ್ಲಿಗೆ ನಮ್ಮ ಒಂದು ಮಿನಿ ಬ್ಲಾಗ್ ನ ಮುಗಿಸ್ತಾ ಇದೀವಿ. ಸೊ ಮತ್ತೆ ನೆಕ್ಸ್ಟ್ ಇವಾಗ ಹೊಸ ಪಾರ್ಟ್